ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಚಕ್ರದ 6ನೇ ರಾಶಿ ಗ್ರಹಗಳ ರಾಜಕುಮಾರನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಕನ್ಯಾ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ. ಕನ್ಯಾ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧದಲ್ಲಿ ನೋವು, ಕೆಲಸದ ವಿಚಾರದಲ್ಲಿ ಅತಿಯಾದ ಚಿಂತನೆ, ಕಷ್ಟ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆದ್ರೆ ತಮಗಿರುವ ಯಾವುದೇ ಸಮಸ್ಯೆಗಳನ್ನ ಜಗತ್ತಿಗೆ ತೋರಿಸದೆ ಗಟ್ಟಿಯಾಗಿ ನಿಂತು ಏನನ್ನ ಬೇಕಾದರೂ ಸಾಧಿಸ್ತೇನೆ ಎಂಬುದು ಛಲ ಇವರಲ್ಲಿದೆ. ಆದ್ರೆ ಈ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಯಾಕೆ ಆಗ್ತಾ ಇವೆ, ಯಾವಾಗ ಈ ಸಮಸ್ಯೆಗಳಿಗೆ ಮುಕ್ತಿ, ಈ ಎಲ್ಲಾ ವಿಚಾರಗಳ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದೇನೆ. ಈ ಸಮಸ್ಯೆಯಿಂದ ಪಾರಾಗಲು ಕೂಡ ಒಂದು ವಿಶೇಷ ಪರಿಹಾರವಿದೆ. ತಪ್ಪದೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ರಾಶಿ ಚಕ್ರದಲ್ಲೇ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನ ಬಯಸ್ತಾರೆ. ಅವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತೆ. ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನ ಸೆಳೆಯಲು ಇಷ್ಟಪಡೋದಿಲ್ಲ. ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನ ಸಾಬೀತುಪಡಿಸಲು ಬಯಸ್ತಾರೆ. ಅವರಲ್ಲಿರುವ ಬುದ್ಧಿವಂತಿಕೆ, ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನ ಸಹಜವಾಗಿಯೇ ವಿಶ್ವಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿ, ತರ್ಕ, ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ. ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ, ವಿವರಗಳಿವೆ. ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತೆ. ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಅವರ ವ್ಯಕ್ತಿತ್ವವೇ ಒಂದು ರೀತಿಯಲ್ಲಿ ವಿಶ್ವಾರ್ಹತೆಯನ್ನ ಹೊಂದಿರುತ್ತದೆ. ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು, ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದ್ರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ, ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ. ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿಚಾರಗಳೇ ಇರುತ್ತವೆ. ದೊಡ್ಡ ದೊಡ್ಡ ವಿಚಾರಗಳ ಬದಲಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ. ಮತ್ತು ಜೀವನ, ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನ ತರಬೇಕು ಎಂಬುದು ಇವರ ಜೀವನದ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕನ್ಯಾ ರಾಶಿಯವರು ಕೇವಲ ಕೆಲಸ, ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನ ಬಯಸ್ತಾರೆ, ಅವರಿಗೆ ಭಾವನೆಗಳೇ ಇಲ್ಲ ಎಂಬಂತೆ. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕನ್ಯಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತನೆಯನ್ನ ಮಾಡುವವರು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮವಿಮರ್ಶೆ ಮತ್ತು ಆತಂಕವನ್ನ ಬಚ್ಚಿಟ್ಕೊಂಡಿರ್ತಾರೆ. ತಮ್ಮನ್ನ ಯಾರಾದ್ರೂ ಮೆಚ್ಚಿ ಮಾತನಾಡಿಸಿದ್ರೆ, ಪ್ರಶಂಸಿಸಿದ್ರೆ ಸಾಕು, ತಮಗೆ ತಾವೇ ನಂಬಲು ಕಷ್ಟಪಡ್ತಾರೆ. ಆದ್ರೆ ಯಾರಾದ್ರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದ್ರೆ ಅದನ್ನ ಸಹಿಸುವುದು ಬಹಳ ಕಷ್ಟ. ಒಳಗೊಳಗೆ ತಮ್ಮನ್ನ ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ತಾರೆ, ಆದ್ರೆ ತಮ್ಮ ನೋವನ್ನ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು. ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನ ನಿಭಾಯಿಸಲು ಸಿದ್ಧರಿರ್ತಾರೆ. ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನ ನೋಡುವುದು ಕಷ್ಟ. ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗ್ತಾರೆ. ಆದ್ರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನ ಇವರು ಎಂದಿಗೂ ಕ್ಷಮಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಮಹಾರಾಜರಲ್ಲ, ಬದಲಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ. ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನ ನೀಡುವುದು, ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಇವರಿಗೆ ಬಹಳ ಇಷ್ಟ. ತಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡುವ ವಿಚಾರದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು. ಇವರು ನಿಖರತೆ, ವಿಶ್ಲೇಷಣೆ ಮತ್ತು ವ್ಯವಸ್ಥೆಗೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ. ವೈದ್ಯಕೀಯ, ವಿಜ್ಞಾನ, ಲೆಕ್ಕಪತ್ರ, ಶಿಕ್ಷಕ, ಸಂಶೋಧಕ, ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಸಾಧಿಸ್ತಾರೆ. ಯಾವುದೇ ಕೆಲಸವನ್ನ ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಿದೆ. ಹೌದು, ಕನ್ಯಾ ರಾಶಿಯವರು ಎಂದ್ರೆ ಶ್ರಮಜೀವಿಗಳು. ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನ ಪಡೆಯುತ್ತಾರೆ. ಆದ್ರೆ ಇವರ ಶ್ರಮಕ್ಕೆ ತಕ್ಷಣ ಫಲ ಸಿಗೋದಿಲ್ಲ. ತುಂಬ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು. ಅದಕ್ಕಾಗಿ ಇಲ್ಲೊಂದು ಸರಳವಾದಂತಹ ಪರಿಹಾರವನ್ನ ತಿಳಿಸ್ತಾ ಇದ್ದೇನೆ, ಅದನ್ನ ತಪ್ಪದೆ ಪಾಲಿಸಿ. ಯಾವಾಗ್ಲೂ ವೃತ್ತಿ ಜೀವನದಲ್ಲಿ ಮುಂದಿರುವಂತಹ ನೀವು ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು 21 ಗರಿಕೆಗಳನ್ನ ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನ ಮಾಡಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲವನ್ನ ನೀಡುತ್ತೆ.
ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂತಹ ಕೆಲಸಗಳಿಗೂ ಒಂದು ಪರಿಹಾರವಿದೆ. ಅದನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೇನೆ, ತಪ್ಪದೆ ಅದನ್ನ ತಿಳಿದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ. ಐಷಾರಾಮಿ ಜೀವನ ಶೈಲಿ, ಹೆಚ್ಚು ಖರ್ಚು ಮಾಡುವುದು ಇವರಿಗೆ ಇಷ್ಟ. ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ. ಪ್ರೀತಿಯ ವಿಚಾರದಲ್ಲಿ ಕನ್ಯಾ ರಾಶಿಯವರದ್ದು ನೇರ ದಾರಿ. ಇವರು ಸುಲಭವಾಗಿ ಆಕರ್ಷಿತರಾಗುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ. ಇವರು ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನ ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನ ನಿರೀಕ್ಷಿಸುತ್ತಾರೆ. ಸಂಗಾತಿ ತಮ್ಮನ್ನ ನಿರ್ಲಕ್ಷಿಸಿದ್ರೆ ಅಥವಾ ಅಸ್ತವ್ಯಸ್ತವಾಗಿದ್ರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಇವರ ವಿಮರ್ಶೆ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಸಂಗಾತಿಯನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತೆ ಇರುತ್ತದೆ. ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ. ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳು ಹಾಳು ಮಾಡುತ್ತದೆ. ಅತಿಯಾಗಿ ಚಿಂತಿಸೋದ್ರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗ್ತಾರೆ. ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದ್ರೆ ಅದನ್ನ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ತಾವು ಹಿಡಿದಿದ್ದೇ ಸರಿ ಎಂದು ವಾದಿಸ್ತಾರೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ. ಬುಧ ಗ್ರಹದ ಶಕ್ತಿಯನ್ನ ಪ್ರತಿನಿಧಿಸುವ ಇವರು ಮಾನಸಿಕವಾಗಿ ಸಾಕಷ್ಟು ಗಟ್ಟಿಯಾಗಿರ್ತಾರೆ. ಆದ್ರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ, ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು. ಅತಿಯಾದ ಚಿಂತೆ ಮತ್ತು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮವನ್ನ ಬೀರಬಹುದು. ಇವರು ತಮ್ಮ ಒತ್ತಡವನ್ನ ನಿಯಂತ್ರಿಸೋದು ಮತ್ತು ಯೋಗ, ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನ ಬಯಸ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತೆ. ಅದುವೇ ಅಪರಿಪೂರ್ಣತೆಯನ್ನ ಒಪ್ಪಿಕೊಳ್ಳುವುದು. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಅತಿಯಾದ ನಿರೀಕ್ಷೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು. ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗೆ ಇರುವುದಿಲ್ಲ, ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ. ಯಾವಾಗ ಇವರು ತಮ್ಮ ವಿಮರ್ಶಾತ್ಮಕ ಗುಣವನ್ನ ಬದಿಗಿಟ್ಟು ಇತರರ ಪರಿಪೂರ್ಣತೆಯನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ, ಯಾವಾಗ ತಮ್ಮನ್ನ ತಾವು ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೋ ಅವಾಗ್ಲೇ ಇವರ ನಿಜವಾದ ಸಂತೋಷ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಕೇವಲ ಸರಿಯಾದ ಕೆಲಸ ಮಾಡೋದಲ್ಲ, ಪ್ರೀತಿಯಿಂದ ಎಲ್ಲರನ್ನು ಒಪ್ಪಿಕೊಳ್ಳುವುದು ಎಂಬುದನ್ನ ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವಂತಹ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಸ್ವೀಕಾರವನ್ನ ಬೆಳೆಸಿಕೊಳ್ಳಿ. ಎಲ್ಲರೂ ನಿಮ್ಮಂತೆ ಇರೋದಿಲ್ಲ. ಇತರರ ದೋಷಗಳನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳಿ. ಟೀಕೆಗಳನ್ನ ನಿಲ್ಲಿಸಿ. ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನ ನಿಲ್ಲಿಸಿ. ಪ್ರತಿದಿನ ಬೆಳಗ್ಗೆ ಓಂ ಬುಧಾಯ ನಮಃ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಅಂದ್ರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ. ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ, ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ, ತಮ್ಮವರನ್ನ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನ ತರುವ ಸಾಮರ್ಥ್ಯವಿದೆ. ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನ ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡ್ತಾರೆ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ. ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ, ಕನ್ಯಾ ರಾಶಿಯವರು ಯಾವ ರೀತಿ ಕಂಡು ಬರ್ತಾರೆ, ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ, ಕನ್ಯಾ ರಾಶಿಯವರ ಸ್ವಭಾವಗಳು ಯಾವ ರೀತಿ ಇರುತ್ತದೆ, ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತೆ, ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ, ಕನ್ಯಾ ರಾಶಿಯವರ ಮುಂದಿನ ನಡೆ ಏನು, ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ. ತನ್ನ ಮನಸ್ಸನ್ನ
ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿತ, ಆದರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜನ್ಮ ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನ ಕಂಡುಹಿಡಿಯಬಹುದು. 6ನೇ ಭಾವದಿಂದ ಸಾಮಾನ್ಯ ಭಯವನ್ನ ಕಂಡುಹಿಡಿಯಬಹುದು. 8ನೇ ಭಾವದಿಂದ ಅಜ್ಞಾತ ಭಯವನ್ನ ಕಂಡುಹಿಡಿಯಬಹುದು. 8ನೇ ಭಾವ ನಿಮ್ಮ 2ನೇ ಭಾವದ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಅಸಾಧ್ಯವಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ, ಆತಂಕವು ಇರುವುದು ಸಹಜ. ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಭಯಪಡಿಸೋದಿಲ್ಲ. ರಾಶಿ ಚಕ್ರದಲ್ಲಿ ಕನ್ಯಾ ರಾಶಿ 6ನೇ ಭಾವದಲ್ಲಿ ಪಂಚಮ ತತ್ವ ಪ್ರಕಾರ ಕನ್ಯಾ ರಾಶಿ ಪೃಥ್ವಿ ತತ್ವ, ರಾಶ್ಯಾಧಿಪತಿ ಬುಧ ಗ್ರಹ, ಪಂಚಮಾಧಿಪತಿ ಶನಿ ಗ್ರಹ, ನವಮಾಧಿಪತಿ ಶುಕ್ರ ಗ್ರಹವಾಗಿದೆ. ಬುಧ ಗ್ರಹ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ, ಮಾತಿನ ಕಾರಕ ಗ್ರಹ, ಚಟುವಟಿಕೆಗಳಿಗೆ ಕಾರಕ ಗ್ರಹ. ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ, ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ. ಶನಿಗ್ರಹ ಎಂದ್ರೆ ಶ್ರಮಕ್ಕೆ ಕಾರಕ ಗ್ರಹ, ಗಂಭೀರ ವಿಶ್ಲೇಷಣೆ, ನ್ಯಾಯ ಕಾರಕ, ಧರ್ಮ ಕಾರಕ ಗ್ರಹವಾಗಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ಕನ್ಯಾ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನ ಹಿಡಿದುಕೊಂಡಿರುವಂತಹ ಚಿತ್ರ. ಈ ಚಿಹ್ನೆಯ ಹಾಗೆ ಕನ್ಯಾ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ಮೃದುವಾದ ಮನಸ್ಸು, ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ, ಪ್ರೀತಿ, ಕರುಣೆಯನ್ನ ಇಟ್ಕೊಂಡಿರ್ತೀರ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವಂತಹ ನಿಯಮವನ್ನ ಪಾಲಿಸ್ತೀರ. ಕನ್ಯಾ ರಾಶಿ ಅಧಿಪತಿ ಬುಧಗ್ರಹವಾಗಿರೋದ್ರಿಂದ ನೀವು ತುಂಬಾ ಬುದ್ಧಿವಂತರು, ಮಾತಿನಲ್ಲಿ ಚತುರರಾಗಿರ್ತೀರಿ. ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರು ಕಣ್ಣುಗಳಿಂದಲೇ ಕಂಡುಹಿಡಿಯಬಹುದು. ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನ ಕಾಣ್ತೀರಾ. ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ಬೇರೆಯವರಿಗೆ ತನ್ನ ಕೈಯಲ್ಲಾದಂತಹ ಸಹಾಯವನ್ನ ಮಾಡಿದ್ರು ನಿಮ್ಮನ್ನ ನಿಮ್ಮ ಸಂಬಂಧಿಕರು, ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಕನ್ಯಾ ರಾಶಿಯವರಿಗೆ ಬುಧಗ್ರಹ ಒಳ್ಳೆಯ ಬುದ್ಧಿ, ಚತುರ ಜ್ಞಾನವನ್ನ ಕೊಟ್ಟರೆ, ಶನಿಗ್ರಹ ಮನಸ್ಸಿನ ವಿಕಾರತೆ, ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನ ಸೂಚಿಸುತ್ತದೆ. ಶುಕ್ರಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನ ಪ್ರತಿಬಿಂಬಿಸುತ್ತದೆ. ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ, ದ್ವಂದ್ವತೆಯನ್ನ ಕಾಡುತ್ತದೆ. ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡ್ತೀರಾ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆ ತಪ್ಪಾಗಿ ಪ್ರತಿಕ್ರಿಯೆ ನೀಡ್ತೀರಾ. ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರೋದ್ರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ. ಏನೇ ಆದ್ರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ. ಜನರು, ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನ ಕೆಟ್ಟವರು ಎಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ. ಕನ್ಯಾ ರಾಶಿಯವರ ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ, ಗೌರವ, ಕಾಳಜಿಯನ್ನ ತೋರ್ತೀರಿ. ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತೀರಿ. ಸಂಬಂಧಗಳು, ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ದೂರ ಆಗ್ತಾರೋ ಎಂಬಂತಹ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತದೆ. ನೀವು ನಿಮ್ಮ ಜೀವನ ಸಂಗಾತಿಯೇ ಆಗಲಿ, ನಿಮ್ಮ ತಾಯಿ ಆಗಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನು ತೋರ್ತೀರಾ. ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗ್ತಾರೆ ಎಂಬಂತಹ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗಲೂ ಚಿಂತೆ, ಆತಂಕ, ಭಯದಿಂದ ಆಲೋಚನೆ ಮಾಡಿ ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನ ತೋರಿಸಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನ ತೊಡೆದು ಹಾಕಿ ನೆಮ್ಮದಿ, ಶಾಂತಿಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳನ್ನ ಅವಲಂಬಿತರಾಗಿರ್ತೀರಾ. ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬುವುದು, ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತದೆ. ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ. ಜೊತೆಗೆ ದೇವರನ್ನ ಸಹ ನಂಬ್ತೀರಿ. ಇದರ ಜೊತೆಗೆ ಕರ್ಮದ ಫಲಗಳನ್ನ ಸಹ ನಂಬ್ತೀರಿ. ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು. ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು
ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ. ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ. ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತೆ. ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ. ಕನ್ಯಾ ರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ. ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ. ಬರುವುದು ಬರಲಿ, ಹೋಗುವುದು ಹೋಗಲಿ ಎನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ. ಬಹಳ ಸಂಯಮದಿಂದ ಇರ್ತಾರೆ. ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ. ಯಾವುದೇ ವಿಷಯವಾಗ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೂಗಾಡುವುದಾಗ್ಲಿ ಮಾಡುವುದಿಲ್ಲ. ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು. ಬಹಳ ನಿಧಾನವಾಗಿರ್ತಾರೆ. ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ. ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋಕ್ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ. ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ. ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸೋದಿಲ್ಲ. ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ. ಇವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು. ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ, ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ. ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿರೋದಿಲ್ಲ. ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ. ಎಲ್ಲರನ್ನ ಬೇಗ ಹೊಂದಿಸಿಕೊಂಡು ಬಿಡ್ತಾರೆ. ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೆಯುತ್ತಾರೆ. ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ. ಯಾರೊಬ್ಬರಿಗೂ ಸಹ ನೋವು ಕೊಡೋದಿಲ್ಲ. ಈ ರೀತಿ ಸ್ವಭಾವ ಉಳ್ಳವರು ಆಗಿರ್ತಾರೆ. ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ನಾಯಿಗಳಿಂದ ದೂರವಿರಿ. ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಕೊಡಿ. ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ. ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆ ಮಾಡ್ತಾ ಇರ್ತಾರೆ. ನನಗೆ ಈ ಕೆಲಸ ಆಗಲ್ಲ, ನನಗೆ ಆ ಕೆಲಸ ಆಗಲ್ಲ, ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ. ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ. ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ. ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನ ಕೊಟ್ಟಿದ್ದಾರೆ ಎಂದು. ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ? ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಸರ್ವೇ ಜನಃ ಸುಖಿನೋ ಭವತು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.